ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಹೋಮ್ ಕಿಚನ್. ಇವತ್ತಿನ ಅಡುಗೆ ತುಂಬ ಸಿಂಪಲ್ಲಾಗಿದೆ. ಇವತ್ತು ಕೆಕ್ಕರ್ಲ ಹಣ್ಣು ಅಥವಾ ಕೆಕ್ಕೆ ಹಣ್ಣು ಅಂತ ಕರಿತೇವೆ. ಇದನ್ನು ತೊಗೊಂಡ್ಬಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲಿನ ಸಿಪ್ಪೆ ಭಾಗವನ್ನು ಒಂದು ಚಾಕುವಿನ ಸಹಾಯದಿಂದ ನಿಧಾನವಾಗಿ ಬಿಡಿಸ್ಕೊಳ್ಳೋಣ. ಇದು ತುಂಬಾ ಸೀಳ್ಬಿಟ್ಟಿದೆ, ಹಾಗಾಗಿ ಹುಷಾರಾಗಿ ತಗೊಳ್ಳೋಣ. ಇಲ್ಲಾಂದರೆ ಇದು ಪೂರ್ತಿ ತಾನೇ ಬಿಚ್ಕೊಳ್ಳೋ ಚಾನ್ಸಸ್ ಇದೆ. ನೋಡಿ, ಈ ರೀತಿ ಮೇಲಿನ ಸಿಪ್ಪೆ ಭಾಗವನ್ನು ತೆಗೆಯೋಣ. ಇದರಲ್ಲಿ ವಿಟಮಿನ್ ಸಿ ಹಾಗೂ ಪೊಟ್ಯಾಷಿಯಂ ಅಂಶ ತುಂಬ ಹೇರಳವಾಗಿರುತ್ತೆ. ಪೂರ್ತಿ ಹಣ್ಣನ್ನು ಸಿಪ್ಪೆ ತೆಗಿತಾ ಇದ್ದೇನೆ. ಚಳಿಗಾಲ ಅಥವಾ ಬೇಸಿಗೆಗಾಲದಲ್ಲಿ ಸಿಗುವಂತಹ ಹಣ್ಣಾಗಿದೆ ಇದು. ಈ ಸಮಯದಲ್ಲಿ ದೇಹದಲ್ಲಿ ನೀರಿನಂಶ ಕಡಿಮೆ ಇರುತ್ತಲ್ಲ, ಆವಾಗ ಈ ಹಣ್ಣನ್ನು ಸವಿದರೆ ದೇಹ ತಂಪಾಗಿರುತ್ತೆ. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಒಳಗಡೆ ಬೀಜಗಳಿರುತ್ತೆ, ಬೀಜಗಳನ್ನು ಸಹ ಒಂದು ಸ್ಪೂನಿನ ಸಹಾಯದಿಂದ ತೆಗೆದುಬಿಡೋಣ. ನೋಡಿ, ಒಂದು ಸ್ಪೂನ್ ತೊಗೊಳ್ಳಿ, ನಿಧಾನವಾಗಿ ಒಳಗಿರ್ತಕ್ಕಂಥ ಬೀಜಗಳನ್ನು ತೆಗೆದು ಸಪ್ರೇಟ್ ಮಾಡಿಬಿಡಿ. ಈ ಥರ ತೆಗೆದುಬಿಟ್ಟು ಪಕ್ಕದ ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಈ ಹಣ್ಣು ಹಾಗೆ ಸವಿಲಿಕ್ಕೆ ಸಪ್ಪೆ ಆಗಿರುತ್ತೆ, ಅದಕ್ಕಾಗಿ ಇದನ್ನು ಬೆಲ್ಲ ಅಥವಾ ಸಕ್ಕರೆ ಜೊತೆಗೆ ಹಾಲು ತುಪ್ಪ ಹಾಕ್ಕೊಂಡು ಸವಿಬೋದಾಗಿದೆ. ಬೀಜಗಳನ್ನು ತೆಗೆದು ನಂತರ ಇವುಗಳನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟೊಂದು ಹಗುರ ಬರುತ್ತೆ ಕಟ್ ಮಾಡಲಿಕ್ಕೆ, ಅಷ್ಟೇ ಸಾಫ್ಟ್ ಇರುತ್ತೆ ಇದು. ಇವಾಗ ಇದನ್ನು ಸವಿಲಿಕ್ಕೆ ಬೆಲ್ಲದ ರಸ ಬೇಕಾಗುತ್ತೆ, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲು ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಬೆಲ್ಲ ಹಾಕಿ ಅರ್ಧ ಕಪ್ ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಒಂದು ಕುದಿ ಬಂದರೆ ಸಾಕು, ಪಾಕ ಏನು ಬೇಕಾಗಲ್ಲ, ಜಸ್ಟ್ ಬೆಲ್ಲ ಕರಗಿದರೆ ಸಾಕಾಗುತ್ತೆ. ಇವಾಗ ಕುದೀತಾ ಇದೆ, ಬೆಲ್ಲ ಕರಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಒಂದು ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ನಂತರ ಒಂದು ಬೌಲ್ಗೆ ಈ ಕಟ್ ಮಾಡಿದ ಹಣ್ಣಿನ ಪೀಸ್ಗಳನ್ನು ಹಾಕಿ ಬೆಲ್ಲದ ರಸ ಹಾಗೂ ಹಾಲನ್ನು ಹಾಕಿ ತಿನ್ನಲಿಕ್ಕೆ ಕೊಡೋಣ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೂ ಕೂಡ ಶೇರ್ ಮಾಡಿ. ಕೊನೆವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್.